ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಹೊಸ ಆಯುಕ್ತರಾಗಿದ್ದ ಐಎಎಸ್ ತುಷಾರ್ ಗಿರಿನಾಥ್ ವರ್ಗಾವಣೆ. ಮಹೇಶ್ವರ ರಾವ್ ಬಿಬಿಎಂಪಿ ಹೊಸ ಮುಖ್ಯ ಆಯುಕ್ತ. ಇದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಹೊಸ ಆಯುಕ್ತರ ನೇಮಕ. ಅದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ಗಳು. ಆಯುಕ್ತರಾಗಿದ್ದ ಐಎಎಸ್ ತುಷಾರ್ ಗಿರಿನಾಥ್ ವರ್ಗಾವಣೆ. ಮಹೇಶ್ವರ ರಾವ್ ಬಿಬಿಎಂಪಿ ಹೊಸ ಮುಖ್ಯ ಆಯುಕ್ತರು. ಮೆಟ್ರೋ ನಿಗಮದ ಎಂಡಿ ಆಗಿದ್ದ ಮಹೇಶ್ವರ ರಾವ್ ಈಗ ಹೊಸತಾಗಿ ನೇಮಕ ಆಗಿದ್ದಾರೆ. ತುಷಾರ್ ಗಿರಿನಾಥ್ ಏಕಕಾಲಕ್ಕೆ 3 ಹುದ್ದೆಗಳ ಹೊಣೆಯನ್ನ ಹೊರಲಿದ್ದಾರಾ? ನಗರಾಭಿವೃದ್ಧಿ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ, ಗೃಹ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. ಬಿಬಿಎಂಪಿ ಆಡಳಿತಾಧಿಕಾರಿಯಾಗಿಯೂ ತುಷಾರ್ ಗಿರಿನಾಥ್ ನೇಮಕ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಈಗ ಹೊಸ ಆಯುಕ್ತರು ತುಷಾರ್ ಗಿರಿನಾಥ್ ಅವರಿದ್ರು. ಒಳ್ಳೆಯ ಆಡಳಿತವನ್ನ ಕೊಟ್ಟರು ಅನ್ನುವುದಕ್ಕಿಂತಲೂ ವಿವಾದವಾಗಿದ್ದೇ ಹೆಚ್ಚು ತುಷಾರ್ ಗಿರಿನಾಥ್. ಈಗ ಮಹೇಶ್ವರ್ ರಾವ್ ಅವರು ಹೊಸತಾಗಿ ನೇಮಕ ಆಗಿದ್ದಾರೆ. ಇನ್ನು ವರ್ಗಾವಣೆಗೊಂಡಂತಹ ತುಷಾರ್ ಗಿರಿನಾಥ್ಗೆ 3 ಹುದ್ದೆಗಳನ್ನು ಕೊಡಲಾಗಿದೆ. ಅಂದರೆ 3 ಜವಾಬ್ದಾರಿಗಳನ್ನು. ಆಯುಕ್ತರಾಗಿದ್ದಂತಹ ಐಎಎಸ್ ತುಷಾರ್ ಗಿರಿನಾಥ್ ವರ್ಗಾವಣೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಹೊಸ ಆಯುಕ್ತ ಹೊಸ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾರಾ? ಮಹಾನಗರ ಬೃಹತ್ ಬೆಂಗಳೂರು. ಆ ಬೆಂಗಳೂರು ಮಹಾನಗರಕ್ಕೆ ತುಷಾರ್ ಗಿರಿನಾಥ್ ಅವರೇ ಜನರ ವಿಮರ್ಶೆಗೆ ಒಳಪಟ್ಟರು. ಹಾಗಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಏಳಿಗೆಗಾಗಿ, ಬೃಹತ್ ಪಾಲಿಕೆಯ ಅಭಿವೃದ್ಧಿಗಾಗಿ ಹೊಸತಾಗಿ ನೇಮಕಗೊಂಡಂತಹ ಅಧಿಕಾರಿ ಅದಕ್ಕೆ ಸೂಕ್ತನಾ ಎನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿದೆ. ಆಯುಕ್ತರಾಗಿದ್ದಂತಹ ತುಷಾರ್ ಗಿರಿನಾಥ್ ವರ್ಗಾವಣೆ. ಮಹೇಶ್ವರ ರಾವ್ ಬಿಬಿಎಂಪಿ ಹೊಸ ಮುಖ್ಯ ಆಯುಕ್ತರಾಗಿ ನೇಮಕಗೊಂಡಿದ್ದಾರೆ. ಮೆಟ್ರೋ ನಿಗಮದ ಬಿಎಂಆರ್ಸಿಎಲ್ ಎಂಡಿ ಆಗಿದ್ದಂತಹ ಮಹೇಶ್ವರ ರಾವ್ ತುಷಾರ್ ಗಿರಿನಾಥ್ ಏಕಕಾಲಕ್ಕೆ ಅಟ್ ಎ ಸೇಮ್ ಟೈಮ್ 3 ಹುದ್ದೆಗಳ ಹೊಣೆಯನ್ನು ಹೊರಲಾಗಿದೆ ಅಥವಾ ಅವರಿಗೆ ವಹಿಸಲಾಗಿದೆ. ನಗರಾಭಿವೃದ್ಧಿ ಇಲಾಖೆ ಹೆಚ್ಚುವರಿಯ ಮುಖ್ಯ ಕಾರ್ಯದರ್ಶಿಯಾಗಿ, ಜೊತೆಗೆ ಗೃಹ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಕ, ಜೊತೆಗೆ ಬಿಬಿಎಂಪಿ ಆಡಳಿತಾಧಿಕಾರಿಯಾಗಿಯೂ ಕೂಡ ತುಷಾರ್ ಗಿರಿನಾಥ್ ಅವರು ನೇಮಕಗೊಂಡಿದ್ದಾರೆ. ಇದು ಬೆಂಗಳೂರು ಮಹಾನಗರ ಪಾಲಿಕೆಗೆ ಈಗಾಗಲೇ ತುಷಾರ್ ಗಿರಿನಾಥ್ ವರ್ಗಾವಣೆಗೊಂಡಿದ್ದಾರೆ. ಅವರ ಸ್ಥಾನಕ್ಕೆ ಹೊಸ ಅಥವಾ ವ್ಯಕ್ತಿಯನ್ನು ಆಯ್ಕೆ ಮಾಡಿ ನೇಮಕ ಮಾಡಿಕೊಳ್ಳಲಾಗಿದೆ.